ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ದವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ನಾನು ದಾಬಾ ಸ್ಟೈಲ್ ಅಕ್ಕ ಮಸೂರು ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟಿಗೆ ನಾನು ಒಂದು ಅರ್ಧ ಗ್ಲಾಸ್ದಷ್ಟು ಅಕ್ಕ ಮಸೂರನ್ನ ಸ್ವಚ್ಛಾಗಿ ತೊಳೆದ ಇಟ್ಕೊಂಡೀನಿ. ಈಗ ನಾ ಇವನ್ನ ಕುಕ್ಕರ್ನಾಗ ಕುಕ್ಕರ್ ಸೀಟಿ ಹೊಡ್ಸ್ಕೊಂಡು ಬರ್ತೇನಂತೆ. ಇಫ್ ನೀವು 1 ತಾಸು ಅಥವಾ ಅರ್ಧ ತಾಸು ಮೊದಲನ ನೆನೆಸಿಟ್ಕೊಂಡಿದ್ರಿ ಅಂದ್ರೆ ಕುಕ್ಕರ್ ಸೀಟಿ ಹೊಡ್ಸೋ ನೆಸಸರಿ ಇಲ್ಲ. ಬಟ್ ನಾ ಇವನ್ನ ನೆನೆಸಿರಲಿಲ್ಲ, ಸೊ ಹಾಗಾಗಿ 1 ಸೀಟಿ ಕುಕ್ಕರ್ನ ನಾನು ಕೂಗಿಸ್ಕೊಂಡು ಬರ್ತೇನಂತೆ. ಅಕ್ಕ ಮಸೂರ ಕುದ್ದ ರೆಡಿ ಆಗ್ಯಾವು. ಸೊ ನಾ ಇಲ್ಲೇ ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಳ್ಳೋಣಂತ. ಆಮೇಲೆ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನ ಹಾಕೋರಿ, ಅಂದ್ರೆ ಅಕ್ಕ ಮಸೂರು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ. ಸೊ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಎಣ್ಣೆ ಒಳಗೆ ನಾ ಇವನ್ನ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಮೀಡಿಯಮ್ ಫ್ಲೇಮ್ನಾಗ ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಿ ಲೈಟಾಗಿ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಬೇಕು, ಅಷ್ಟು ಇದನ್ನು ಫ್ರೈ ಮಾಡಬೇಕು. ಸೊ ನೋಡ್ರಿ, ಇಲ್ಲಿ ಕಂಪ್ಲೀಟಾಗಿ ಫ್ರೈ ಆಗೈತಿ. ಈಗ ನಾನು ಇದಕ್ಕೆ ಒಂದು 2ರಿಂದ 3 ಬೆಳ್ಳುಳ್ಳಿ ಗಡ್ಡಿನ ಜಜ್ಜಿ ಹಾಕ್ಕೊಳತ್ತೀನಿ. ಫೈನ್ ಪೇಸ್ಟ್ ಮಾಡಿ ಹಾಕೋಬೇಡ್ರಿ, ಅವು ತಿಂದಾಗ ಬಾಯೊಳಗೆ ಸಿಗಬೇಕು, ಆ ಥರ ಅವನ್ನ ಜಜ್ಜಿ ಹಾಕ್ಕೊಂಡು ಉಳ್ಳಾಗಡ್ಡಿ ಜೊತೆ ಒಂಚೂರು ಅದನ್ನು ನಾನು ಫ್ರೈ ಮಾಡ್ಕೋತೇನಂತೆ. ನೆಕ್ಸ್ಟ್ ಒಂದು ಸ್ವಲ್ಪನ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೋತೇನಂತ. ಉಪ್ಪು ಕ್ವಾಂಟಿಟಿ ಕಂಪ್ಲೀಟಾಗಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಡ್ರಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಒಂದು 2ರಿಂದ 3 ಸೆಕೆಂಡಿನಷ್ಟು ನಾವು ಇದನ್ನು ಎಣ್ಣೆ ಒಳಗೆ ಚಲೋ ಮಿಕ್ಸ್ ಮಾಡೋಣಂತೆ. ಇದಾದಮೇಲೆ ನಾ ಇದಕ್ಕೆ ನಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ನಾ ಇಲ್ಲೇ 1 ಚಮಚದಷ್ಟು ಒಣ ಖಾರದ ಪೌಡರನ್ನು ಹಾಕ್ಕೊಳತ್ತೀನಿ. ನೀವು ನಿಮ್ಮ ಟೇಸ್ಟ್ನ ನೋಡಿಕೊಂಡು ಹಾಕೋರಿ. ಖಾರ ಹಾಕಿದ್ಮೇಲೆ ಇದನ್ನು ಚಲೋತ್ನಂಗೆ ಒಂದು ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ದಾಬಾ ಸ್ಟೈಲ್ ಟೇಸ್ಟ್ ಬರಬೇಕಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕೋತೀನಿ. ಅದು ಏನು ಅಂತಂದ್ರೆ ಅಡುಗೆಗೆ ಹಾಕೋ ಸೋಡಾ. ಒಂದು 2ರಿಂದ 3 ಚಿಟಿಕೆಯಷ್ಟು ನಾವು ಇದಕ್ಕೆ ಸೋಡಾನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಸೊ ದಾಬಾದಾಗ ಅವರು ಅಕ್ಕ ಮಸೂರು ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಆಫ್ ಸೋಡಾನ ಹಾಕ್ತಾರೆ, ಅಂದರೆ ಅದರದ್ದು ಒರಿಜಿನಲ್ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಈಗ ನಾವು ಕುದಿಸಿ ಇಟ್ಕೊಂಡಂಥ ಕಾಳು ಏನಿತ್ತಲ್ಲ ಅದನ್ನು ಅಷ್ಟೂ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡೋಣಂತ. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನಾಗ ಭಾರಿ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡ್ರಿ ಅಕ್ಕ ಮಸೂರು. ನೀವು ಇದನ್ನು ಚಪಾತಿ ಜೊತೆ, ನಾನ್ ಜೊತೆ, ರೊಟ್ಟಿ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ಬಿಸಿಯಾಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡ್ರಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ. ನಾ ಮೊದಲೇ ಕುದಿಸ್ಕೊಂಡಿರೋದ್ರಿಂದ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ನೀವು ಮೊದಲು ಕುದಿಸ್ಕೊಂಡಿರಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕಾಳು ಬೇಯೋ ಮಟ್ಟ ಕುದಿಸ್ಕೊರಿ. ನೆಕ್ಸ್ಟ್ ಈಗ ಕಂಪ್ಲೀಟಾಗಿ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 2ರಿಂದ 3 ಕುದಿ ಬರೋ ಮಟ್ಟ ಇದನ್ನು ಚಲೋತ್ನಂಗೆ ನಾನು ಕುದಿಸ್ಕೊತೇನಂತ. ಸೊ ಇದು ಎಷ್ಟು ಚಲೋ ಕುದೀತೈತಲ್ಲ ಅಷ್ಟು ಪಲ್ಯ ಟೇಸ್ಟಾಗಿ ಬರ್ತೈತಿ ನೋಡ್ರಿ. ಸೊ ಇದು ಚಲೋತ್ನಂಗೆ ಕುದಿಯಾತೈತಿ. ಈಗ ನಾ ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿನ ಪೌಡರ್ ಹಾಕೋತೀನಿ ಮತ್ತು ಒಂದು 1/4 ಟೀ ಸ್ಪೂನ್ನಷ್ಟು ನಾ ಇದಕ್ಕೆ ಹವೀಸ್ ಪೌಡರನ್ನು ಹಾಕ್ಕೊಂಡು ಇನ್ನೊಂದು 2ರಿಂದ 3 ಕುದಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತ ಕುದಿಸಿದೆ ಅಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ದಾಬಾ ಸ್ಟೈಲ್ ಅಕ್ಕ ಮಸೂರು ರೆಡಿಯಾಗಿಬಿಡ್ತೈತಿ ನೋಡ್ರಿ. ಫೈನಲಿ ಮಸ್ತ್ ಕುದ್ದ ರೆಡಿ ಆಗೈತಿ. ಈಗ ನಾ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನ ಗಾರ್ನಿಷಿಗೆ ಅಂತ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಟೇಸ್ಟ್ ಮಾಡೋಕ್ಕೆ ದಾಬಾ ಸ್ಟೈಲ್ ಅಕ್ಕ ಮಸೂರು ರೆಡಿಯಾಗಿಬಿಡ್ತೈತಿ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗಿರುವಂಥ ದಾಬಾ ಸ್ಟೈಲ್ ಅಕ್ಕ ಮಸೂರು ಟೇಸ್ಟ್ ಮಾಡೋಕ್ಕೆ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ.
ಥ್ಯಾಂಕ್ ಯು.